ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು ಕೆಕೆ ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಅಧ್ಯಕ್ಷರ. ಇಂದು ವಿಜಯಪುರ ಜಿಲ್ಲೆಯ ಡಿ.ಸಿ. ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಕ್ಕೆ ಬಂದೇವೆ. ವಿಷಯ ಏನಂದರೆ ಜಿಲ್ಲಾ ಆಸ್ಪತ್ರೆ, ಎಲ್ಲ ತಾಲೂಕು ಆಸ್ಪತ್ರೆಗಳು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಒಂದು ವೈದ್ಯರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುತ್ತೆ. ಇದು ಯಾಕಂದರೆ ವಿಜಯಪುರ ಜಿಲ್ಲೆಯಲ್ಲಿ ಗರ್ಭಿಣಿಯರಿಗೆ ಬಹಳಷ್ಟು ಸಮಸ್ಯೆಗಳಾಗ್ತದೆ. ಈ ವಿಷಯವಾಗಿ ಯಾವೊಂದು ವೈದ್ಯರು ಧ್ವನಿ ಎತ್ತಾ ಇಲ್ಲ ಮತ್ತು ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಗಮನ ಹರಿಸ್ತಾ ಇಲ್ಲ. ಹೀಗಾಗಿ ನಾವು ಇವತ್ತು ಜೈ ಕರ್ನಾಟಕ ರಕ್ಷಣಾ ಸೇನೆಯ ವತಿಯಿಂದ ಇವತ್ತು ಒಂದು ಮನವಿಯನ್ನು ಸಲ್ಲಿಸೋಕ್ಕೆ ನಾವು ಬಂದಿದ್ದೇವೆ. ಬಹಳಷ್ಟು ಇವತ್ತು ಗರ್ಭಿಣಿಯರು ಹಳ್ಳಿಗಳಿಂದ ಬೇರೆ ತಾಲೂಕುಗಳಿಂದ ಬಂದು ಅಲ್ಲಿ ಬಿದ್ದು ಒದ್ದಾಡುವಂಥ ಪರಿಸ್ಥಿತಿ ಇವತ್ತು ಈ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಸೃಷ್ಟಿಯಾಗಿದೆ. ಇದನ್ನು ಗಂಭೀರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಗಮನದಲ್ಲಿ ತಗೊಂಡು ಈ ಸಮಸ್ಯೆಯನ್ನು ಅತ್ಯಂತ ಬೇಗನೆ ಬಗೆಹರಿಸಬೇಕಂತೇಳಿ ನಾವೊಂದು ನಮ್ಮ ಸಂಘಟನೆಯ ವತಿಯಿಂದ ನಾವು ಒಂದು ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಮಸ್ಯೆಗಳು ನಿಮ್ಗೆ ಏನು ಖಂಡಿತ ಅಲ್ಲ ಸರ್, ಭಾಳ ಕಂಡವ್ರಿ ಸಾಕ್ಷಿಗಳನ್ನೂ ಅದಾವ್ರಿ ನಮ್ಮ ಹತ್ರ. ಮತ್ತು ಎಷ್ಟು 4-5 ತಾಸುಗಳು ಅಲ್ಲಿ ಗರ್ಭಿಣಿಯರು ಆಸ್ಪತ್ರೆ ಮುಂದೆ ಬಿದ್ದು ನರಳಾಡಿದ್ರು ಯಾರೂ ಕೇಳಂಗಿಲ್ಲ ರೀ. ಹೆಚ್ಚು ಕಮ್ಮಿ ಮಾತಾಡಿದ್ರೆ ನೀವು ಬೇರೆ ಆಸ್ಪತ್ರೆಗಳ ಖಾಸಗಿ ಆಸ್ಪತ್ರೆಗಳಿಗೆ ಹೋಗ್ರಿ ಅಂತೇಳಿ ದೊಡ್ಡ ಈ ಒಂದು ಖಾಸಗಿ ಆಸ್ಪತ್ರೆಗಳ ಹೆಸರು ಹೇಳ್ತಾರೆ ರೀ. ಏನೋ ಅವ್ರ ಮುಂದೆ ನಾವು ಸಾರ್ವಜನಿಕರು ದನಿ ಎತ್ತಲಾರಂಥ ಪರಿಸ್ಥಿತಿ ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಸೃಷ್ಟಿಯಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟ. ಮತ್ತು ಇದು ವೈದ್ಯಾಧಿಕಾರಿಗಳಿಗೆ ನೀವು ಗಮನಕ್ಕೆ ತಂದಿರಿ? ಗಮನಕ್ಕೆ ತಂದ್ರು ಸಹ ಅವಾಗಿಂದ ಅವಾಗ ಆಯ್ತೇಳ್ರಿ ಮಾಡ್ತೇವೆ ಅಂತೇಳಿ ಅಷ್ಟಕ್ಕೆ ಮಾಡ್ತಾರೆ. ಮತ್ತು ಇನ್ನು ಉಳಿದ ಜನ ಏನು ಮಾಡ್ಬೇಕ್ರಿ? ಪಾಪ ಅವರಿಗೆ ಅಕ್ಷರದ ಜ್ಞಾನ ಇರೋಂಗಿಲ್ಲ. ಬಹಳಷ್ಟು ಕುಗ್ಗ ಗ್ರಾಮದಿಂದ ಬಂದಿರ್ತಾರೆ. ಅವ್ರ ಸಮಸ್ಯೆ ಕೇಳೋರು ಯಾರು ಸರ್? ಅಂದ್ರೆ ಹೀಗಾಗಿ ಎಷ್ಟೋ ತಾಯಿಯಂದರು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ. ಮತ್ತು ಏನು ಗರ್ಭದಲ್ಲಿ ಇರುವಂಥ ಏನು ಶಿಶು ಬಹಳಷ್ಟು ಮರಣವನ್ನು ಹೊಣ್ತಾ ಇದ್ದಾರೆ. ಅದು ಬೆಳಕಿಗೆ ಬರ್ತಾ ಇಲ್ಲ. ಇದು ಸಂಬಂಧಪಟ್ಟ DH ಆಫೀಸರ್ಗೆ ಒಂದು ಮನವಿ ಕೊಟ್ಟಿದ್ದೇನೆ. ಈಗ ಮನವಿ ಕೊಟ್ಟಿಲ್ಲರಿ. ಬಹಳಷ್ಟು ನಾವು ಇದನ್ನು ಸಮಸ್ಯೆಗಳನ್ನು ನೋಡಿ ಈಗ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಕ್ಕೆ ಇವತ್ತು ಬಂದಿದ್ದೇವೆ. ನಿಮ್ಮ ಹೆಸರು? ನನ್ನ ಹೆಸರು ಯಮನಪ್ಪ ಬೂದ್ಯಾಳ್, ಜೈ ಕರ್ನಾಟಕ ರಕ್ಷಣಾ ಸೇನೆ SC/ST ಘಟಕದ ಜಿಲ್ಲಾಧ್ಯಕ್ಷರು. ಇವತ್ತೇನು ವಿಜಯಪುರ ಜಿಲ್ಲೆಯಲ್ಲಿ ನಡೀತಿರ್ತಕ್ಕಂಥ ಜಿಲ್ಲಾ ಹಾಸ್ಪಿಟ್ಲ್ ಮತ್ತು ಕೇಂದ್ರಗಳಲ್ಲಿ ಏನು ನಡೀತಿರ್ತದೋ ನಿರ್ಲಕ್ಷ್ಯ ಅಂದರೂ ಏನು ತಪ್ಪಾಗಲಿಕ್ಕಿಲ್ಲ. ಯಾಕಪ್ಪ ಅಂತಂದರೆ ಇವತ್ತು ನಮ್ಮ ಸುಮಾರು ದಿನಗಳಿಂದ ಇದನ್ನು ಪರಿಗಣಿಸಿ ನಾವು ಒಂದು ಹೋರಾಟಕ್ಕೆ ಅಂತಂದ್ರೆ ವಿಷಯಪ್ಪ ಅಂತಂದ್ರೆ ವಿಜಯಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಬರುವ ಗರ್ಭಿಣಿಗಳು ಅಂದರೆ ಇವತ್ತು ನಾವು ಡೆಲಿವರಿ ಪೇಷೆಂಟ್ ಇವತ್ತು ಹಳ್ಳಿಗಾಡದಿಂದ ಬರ್ತಿರ್ತಾರೆ. ಹಳ್ಳಿಗಾಡದಿಂದ ಬರೋ ಟೈಮ್ದಾಗ ಅಲ್ಲಿ ಏನಾಗ್ತಿರ್ತಪ್ಪ ಅಂದ್ರೆ ಆಂಬುಲೆನ್ಸ್ಗೆ ಫೋನ್ ಮಾಡಿದಾಗ ಆಂಬುಲೆನ್ಸ್ದವ್ರು ಏನು ಮಾಡಿಬಿಡ್ತಾರೆ, ನಿರ್ಲಕ್ಷ್ಯ ಯಾವ ರೀತಿ ಒಳಗೆ ನಿರ್ಲಕ್ಷ್ಯ ಅಂತಂದಾಗ ಬರ್ತೀವಿ ಅಂತ ಅನ್ನೋದು ಒಂದು ಅರ್ಧ ತಾಸು 1 ತಾಸು ಲೇಟ್ ಮಾಡ್ತಾರೆ. ಅದೊಂದು ತೊಂದರೆ ಅನುಭವಿಸ್ಬೇಕು. ಅನುಭವಿಸಿದ್ಮೇಲೆ ಅಲ್ಲಿದ್ದಂತಕ್ಕಂಥ ಆಶಾ ಕಾರ್ಯಕರ್ತರು ಅಲ್ಲಿ ಸಂಬಂಧಪಟ್ಟ ಆಶಾ ಕಾರ್ಯಕರ್ತರು ಗ್ರಾಮೀಣದಾಗ ಇರ್ತಾರಲ್ಲ, ಅವ್ರು ಹೇಳ್ತಾರೆ ಇಲ್ಲ ನೀವು ಪ್ರಾಥಮಿಕ ಕೇಂದ್ರಕ್ಕೆ ಹೋಗ್ರಿ, ಅಲ್ಲಿ ಸುಲಭವಾಗಿ ಹೆರಿಗೆ ಆಗ್ಬೋದು ಅನ್ನೋಂಥದ್ದು ಅಲ್ಲಿ ಆಗ್ಬೋದು ಅನ್ನೋಂಥದ್ದು ಹೇಳ್ತಾರೆ. ಬಟ್ ಅಲ್ಲಿ ಏನಾಗ್ತದೆ, ಆಮೇಲೆ ಅಲ್ಲಿ ಹೋದ್ಮೇಲೆ ಅವ್ರು ಏನಂತಾರೆ ನಮ್ಮ ಕಡೆ ಆಗಂಗಿಲ್ಲ ಅಂಥೇಳಿ ಇಲ್ಲೇ ಮಧ್ಯದಾಗೆ ಅವ್ರಿಗೆ ಒಂದು 3-4 ತಾಸು ಅಲ್ದಾಡಿಸ್ತಾರೆ. ಆಮೇಲೆ ಜಿಲ್ಲಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಜಿಲ್ಲಾ ಹಾಸ್ಪಿಟ್ಲ್ ಒಳಗೆ ಏನು ಮಾಡಿಬಿಡ್ತಾರೆ ಅಂತಂದರೆ, ನೀವು ನಿಂದ್ರಿ ಅಂದ್ರೆ ವೇಟಿಂಗ್ ರೂಮ್ನಾಗ ಕೊಟ್ಟರಪ್ಪ ಅಂತಂದ್ರೆ ಮಿನಿಮಮ್ ಒಂದು 4-5 ತಾಸುಗಳಿಗೆ ಅವರಿಗೆ ಅವ್ರ ಹತ್ರ ಬಂದು ಅವ್ರಿಗೆ ವಿಚಾರಣೆ ಮಾಡೋಂಗಿಲ್ಲ. ಒಂದು ವೇಳೆ ಅಲ್ಲಿ ಇದ್ದಂತಕ್ಕಂಥ ಯಾರೇ ಒಂದು ಏನಾರೇ ಅವರಿಗೆ ಮೇಲ್ನೋಟಕ್ಕೆ ಅಂದ್ರೆ ಮೇಲಧಿಕಾರಿಗಳಾಗಲಿ ಪರಿಚಯ ಇದ್ರೆ ಮಾತ್ರ ಅಲ್ಲಿ ಸುಲಭವಾಗಿ ಕೆಲಸ ಆಗ್ತದೆ. ಇಲ್ಲಪ್ಪ ಅಂತಂದ್ರೆ ಅವರು ನರಳಡೆ ಸಾಯಂಥದ್ದು ಪರಿಸ್ಥಿತಿಯಲ್ಲಿ ಉದ್ಭವ ಆಗತೈತಿ. ಹಾಗಾಗಿ ಇವತ್ತು ನಮ್ಮ ಜೈ ಕರ್ನಾಟಕ ರಕ್ಷಣಾ ಸೇನೆ ಆಗ್ರಹ ಮಾಡೋದು ಏನಪ್ಪ ಅಂತಂದ್ರೆ, ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಇದಕ್ಕೆ ವಹಿಸಿ ಮತ್ತು ಅಲ್ಲಿ ಇದ್ದಂತಕ್ಕಂಥ ಸಮಸ್ಯೆಯನ್ನು ಕ್ಲಿಯರ್ ಮಾಡಬೇಕು. ಮತ್ತು ಗ್ರಾಮೀಣ ಮಟ್ಟ ಮತ್ತು ಯಾವುದು ನಮ್ಮ ಪ್ರಾಥಮಿಕ ಕೇಂದ್ರಗಳಲ್ಲಿ, ಆರೋಗ್ಯ ಕೇಂದ್ರಗಳಲ್ಲಿ ಅದು ಏನದು ಅವ್ಯವಸ್ಥೆಯಿಂದ ಬೇಜವಾಬ್ದಾರಿನಿಂದ ಏನು ನಡ್ಕೋತಾರೋ ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕಂತ ಹೇಳಿ ಇವತ್ತು ನಾವು ಜೈ ಕರ್ನಾಟಕ ರಕ್ಷಣಾ ಸೇನೆ ಅಂತ ಆಗ್ರಹ ಮಾಡ್ತೀವಿ. ಒಂದು ವೇಳೆ ಇದಕ್ಕೆ ನಿರ್ಲಕ್ಷ್ಯ ವಹಿಸಿದ್ರೆ ನಾವು ಮುಂದೆ ಬರೋ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಿದ್ದೀವಿ. ಇದು ಏನೋ ಒಂದು ಮಾಮೂಲಿ ಇದು ಮನವಿ ಅಂತೇಳಿ ಸ್ವೀಕಾರ ಮಾಡ್ಕೊಂಡು ಏನೋ ಸೈಡ್ ಇಟ್ಟರಲ್ಲ, ಮುಂದೆ ಬರೋ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಅನ್ನೋಂಥದ್ದು
ನಿಮ್ಮ ಮಾಧ್ಯಮ ಮುಖಾಂತರ ನಾವು ಹೇಳಕ್ಕೆ ಇಷ್ಟಪಡ್ತೀವಿ.